ಜನಕ್ಕೆ ಒಂದು ಅತ್ಯಂತ ಅಭೂತಪೂರ್ವವಾದಂಥ ಯಶಸ್ಸು ಮತ್ತು ಬೆಂಬಲ ಸಿಗ್ತಾ ಇದೆ. ನಾನು ಎಲ್ಲಿ ಹೋಗ್ತೀನೋ ಅಲ್ಲಿ ಇವತ್ತು ಎರಡೂ ರಾಜಕೀಯ ಪಕ್ಷಗಳ ವಿರುದ್ಧ ಜನ ರೋಷ ಹೋಗಿದ್ದಾರೆ. ಇವತ್ತು ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಕಾಂಗ್ರೆಸ್ಸು ಅಥವಾ BJP ಅನ್ನುವಂತಹ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಇವತ್ತು ನಿಜಕ್ಕೂ ಕೂಡ ಜನರನ್ನು ಯಾಮಾರಿಸೋದಕ್ಕೆ ಒಂದೇ ನಾಣ್ಯದ ಎರಡು ಮುಖ ಯಾರು ಅಂದ್ರೆ ಇವತ್ತು ಒಂದು ಕೋಮುವಾದಿಗಳು ದೊಡ್ಡ ದುಷ್ಟ ಶಕ್ತಿಗಳ ವಿರುದ್ಧ ಇವತ್ತು ಎಲ್ಲರನ್ನೂ ಕೂಡ ಎಲ್ಲರಿಗೂ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅನ್ನುವಂಥದ್ದನ್ನು ಯಾರಾದರೂ ನಮಗೆ ಕೊಟ್ಟಿದ್ರೆ ನಮಗೂ ನಿಮಗೆಲ್ಲರಿಗೂ ಕೂಡ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನು ನಾವು ಉಳಿಸ್ಕೊಂಡು ಹೋಗಬೇಕಾಗಿದೆ. ಇವತ್ತು ಸುಮ್ಮನೆ ಒಂದು ಕಡೆ ರಾಜಕಾರಣ ಮಾಡಿಕೊಂಡು PUC ಧಾರವಾಡನ ವಿದ್ಯಾಕಾಶಿ ಅಂತ ಹೇಳ್ತೇವೆ. PUC ರಿಸಲ್ಟ್ ಎಷ್ಟು ಬಂತು? ಮನೆ 26ನೇ ಸ್ಥಾನಕ್ಕೆ ಬಂತು ರಾಜ್ಯದಲ್ಲಿ ಧಾರವಾಡ ಅಂದ್ರೆ ನಿಜಕ್ಕೂ ಕೂಡ ಒಂದು ದೌರ್ಭಾಗ್ಯ ಇದು. ಇವತ್ತು ಎಜುಕೇಶನ್ ಹಬ್ ಅಂತ ಯಾಕೆ ಕರಿಬೇಕು ನಾವು ಅದನ್ನ? ಇದಕ್ಕೆ ಯಾರು ಕಾರಣರು? ಇವತ್ತು ಯಾಕಂದ್ರೆ ಇವತ್ತು ಆಧುನಿಕತೆಯಲ್ಲಿ ನಮಗೆ ಸಾಕಷ್ಟು ತಂದೆ ತಾಯಿಗಳೆಲ್ಲ ನಮ್ಮನ್ನ ಮೊದಲೆಲ್ಲ ಇತ್ತು, 4-5 ಮಂದಿ ಮಕ್ಕಳನ್ನ ಹಡಿದ್ರೆ ಅವ್ರಿಗೆ ಆಗುವಷ್ಟು ಆಸ್ತಿ ಮಾಡಿ ಹೇಳ್ತಿದ್ರು. ಪರಿಸ್ಥಿತಿ ಹಂಗಿಲ್ಲ. ಇದ್ದಂತ ಆಸ್ತಿ ಮಾರಿ ಮಕ್ಕಳು ಶಾಲೆ ಕಲಿಸ್ಬೇಕು, ಅದೇ ಸರ್ಟಿಫಿಕೇಟು ಅವ್ರ ಭವಿಷ್ಯ, ಅದೇ ಆಸ್ತಿ. ಆದರೆ ಇವತ್ತು ಏನಾಗಿದೆ ಅಂತಂದ್ರೆ ಶಿಕ್ಷಣದ ಮಟ್ಟ ಕುಸಿತಾ ಇದೆ. ಇವತ್ತು ಶಿಕ್ಷಣ ಕುಸಿತಾ ಇದೆ ಅಂತಂದ್ರೆ ಅದಕ್ಕೆ ಯಾರು ಕಾರಣ ಅಂದ್ರೆ ನಮ್ಮ ಜನಪ್ರತಿನಿಧಿಗಳು, ನಮ್ಮ ನಾಯಕರುಗಳು, ನಮ್ಮನ್ನ ಆಳ್ತಾ ಇರೋರು. ಮತ್ತೆ ಕಲ್ತವ್ರಿಗೆ ಉದ್ಯೋಗ ಎಲ್ಲೈತಿ? ಇಲ್ಲ. ಸುಮ್ಮನೆ ಒಂದು ಡಿಗ್ರಿ ತಗೊಂಡು ಪಾಪ ರೋಡ್ನಾಗ ಅಡ್ಡಾಡ್ತಿರ್ತಾರ, ಸಾಲ ಮಾಡ್ತಾವ ಪಾಪ. ತಂದೆ ತಾಯಿ ಹಂಗಾರೆ ಮಕ್ಕಳು ಶಾಲೆ ಕಲ್ಸಿದೀವಿ, ಅವ್ರು ನಮ್ಮ ಮನೆ ನಡೆಸ್ತಾರಪ್ಪ, ನಮ್ಗೆ ಆಸೆ ಆಗ್ತಾರ ಅನ್ನೋಂಥ ಅವ್ರಿಗೊಂದು ಆಸೆ. ನಾವು ನಮ್ಮ ಕಾಲ ಮೇಲೆ ನಿಂತ್ಕೋತೇವಪ್ಪ ಅನ್ನೋಂಥದ್ದು ಯುವಕರ ಆಸೆ. ಅದು ಯಾವುದು ಕೂಡ ನೆರವೇರ್ತಾ ಇಲ್ಲ. ಇವತ್ತು ನಿರುದ್ಯೋಗ ಹಾಸಕ್ಕಿದೆ, ಉದ್ಯೋಗ ಇಲ್ಲ, ವ್ಯಾಪಾರ ಇಲ್ಲ, ಇವತ್ತು ಶಿಕ್ಷಣ ಸರಿಯಾಗಿ ಕೊಡ್ತಾ ಇಲ್ಲ, ಮೂಲಭೂತ ಸಮಸ್ಯೆಗಳು ಇವತ್ತು ಬದಲಾವಣೆ ಆಗ್ತಾ ಇಲ್ಲ. ಇವತ್ತು ಕುಡಿ ನೀರಿನ ಸಮಸ್ಯೆ ಆಗಿರ್ಬೋದು, ರಸ್ತೆಗಳಾಗಿರ್ಬೋದು, ಇವತ್ತು 108 ಪಟ್ಟಿ ಮಾಡಿರಿ. ಹುಬ್ಬಳ್ಳಿ ಧಾರವಾಡ ಮಧ್ಯೆ ಸಂಚಾರ ಮಾಡಿ ನೀವು BRTS ಬಸ್ ಅಂತ. ಇವತ್ತು ಒಂದು ಸಣ್ಣ ಮಳೆ ಆದರೆ ಸ್ವಿಮ್ಮಿಂಗ್ ಪೂಲ್ ಆಗ್ತಾವೆ, ಇವತ್ತು ಕೆರೆ ಅದಂಗೆ ಆಗ್ತಾವೆ. ಇದಕ್ಕೆ ಯಾರು ಕಾರಣ? ಇವತ್ತು BRTS ಬಸ್ಗಳು ಒಂದು 20-30 ಹುಬ್ಬಳ್ಳಿ ಧಾರವಾಡದಾಗ ಅಡ್ಡಾಡಕ್ಕೆ. ಅವ್ರಿಗೆ ರೂಪಾಯಿದಾಗ 70% ರಸ್ತೆಗಳು ಅವೇ ಬಸ್ಗಳಿಗೆ ಅದಾವೆ. ಇನ್ನು 30% ರಸ್ತೆಯಾಗ ಸಾವಿರಾರು ಕಾರ್ಗಳು ಬಸ್ಗಳು ಅಡ್ಡಾಡಬೇಕು, ಕಿಲೋಮೀಟರ್ ಗಟ್ಟೆ ಟ್ರಾಫಿಕ್ ಜಾಮ್. ಆಮೇಲೆ ಎಲ್ಲ ತಾಯಂದಿರಿಗೆ, ಯುವಕರಿಗೆ ಮತ್ತು ವಯಸ್ಸಾದವರಿಗೆ ಇವತ್ತು KSRTC ಬಸ್ನಾಗ ನೀವು ಹುಬ್ಬಳ್ಳಿ ಧಾರವಾಡದ ಮಧ್ಯದಾಗ ಹೋಗಿ ಒಂದು ಬಸ್ ಸ್ಟಾಪ್ ಇಲ್ಲ. ಬಸ್ನಾಗ ಮಳೆಯಾಗ ಬಿಸಿಲಾಗ ನಿಂತು ಬಸ್ ಹತ್ತಬೇಕು. ಎಲ್ಲರೂ ಒಂದದವನು ಹೇಳಿ ನೀವು ಇದು
ಸೊ BRTSನಾಗ ಹೋದ್ರೆ ನಡು ಮತ್ತೆ AC ಬಸ್ ಸ್ಟಾಪ್ ಅದ ಹೊರತು KSRTC ಬಸ್ನಾಗ ಬಸ್ ಸ್ಟಾಪ್ ಒಂದು ಇಲ್ಲ ಹುಬ್ಬಳ್ಳಿ ಧಾರವಾಡ ಅಡ್ಡಾಡ್ರೆ ಹೇಳಿ ನೀವು ಇಲ್ಲ ಇದಕ್ಕೆ ಯಾರು ಕಾರಣ ಅಂದ್ರೆ ಇವ್ರ ಜನರ ಸಮಸ್ಯೆನೇ ಗೊತ್ತಿಲ್ಲ ಇವರಿಗೆ ಚುನಾವಣೆ ಬಂದಾಗ ಹಿಂದೂ ಮುಸ್ಲಿಮು ಮೈಕು ಅದಾನು ಇವು ಅದೇನಂತಾರಲ್ಲ ಚಿಕನ್ನು ಮಟನ್ನು ಇದ್ರ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ. ಇದನ್ನ ಬಿಟ್ಟರೆ ಬೇರೆ ಏನಿಲ್ಲ ಮತ್ತು ಚುನಾವಣೆ ಬಂದಾಗ ಅಂಬೇಡ್ಕರ್ ಸಂವಿಧಾನ ಪ್ರಜಾಪ್ರಭುತ್ವ ಅಂತೇಳಿ ಕಣ್ಣಿಗೆ ಮಣ್ಣೆ ಹಾಕಕ್ಕೆ ಕೊಡ್ತಾರೆ. ಆದರೆ ಇವತ್ತು ನಾವೆಲ್ಲ ಪ್ರಬುದ್ಧರಾಗಬೇಕು, ಬದಲಾವಣೆ ಆಗಬೇಕು. ಇವತ್ತು ರಾಷ್ಟ್ರೀಯ ಪಕ್ಷಗಳನ್ನ ಇವತ್ತು ತಿರಸ್ಕಾರ ಮಾಡಿದ್ದಾರೆ ಜನ ಇವತ್ತು. ಯಾಕಂತಂದ್ರೆ ಇವತ್ತು ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ನಾವು ದಲಿತರು, ನಾವೆಲ್ಲರೂ ಕೂಡ ಸಮಾನವಾದಂಥ ಅವಕಾಶ ಇದೆ. ಅದನ್ನ ಆ ಒಂದು ಶಕ್ತಿಯನ್ನ, ಆ ಒಂದು ಅವಕಾಶವನ್ನು ಕಿತ್ಕೊಳ್ಳೋಕೆ ಎರಡೂ ಪಕ್ಷ ಇವತ್ತು ಹೊಣಿಸ್ತಾ ಇದ್ದಾವೆ. ಅದಕ್ಕಾಗಿ ನಾನು ಇವರ ಏನು ದೊಡ್ಡ ಎರಡು ರಾಷ್ಟ್ರೀಯ ಪಕ್ಷಗಳ ವಿರುದ್ಧ ಸೆಡ್ ಹೊಡೆದು ಈ ಭಾಗದೊಳಗೆ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ 74 ನಾನು ಒಬ್ಬ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಬೇಕಂತಂದ್ರೆ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ, ನಿನಗೆ ಅದು ಬಂಡದೇರಪ್ಪ, ನೀನು ಏಳು ನಿನಗೆ ತಾಕತ್ತೈತಪ್ಪ ಅಂತ ಹೇಳ್ತಾರೆ. ಯಾಕಂದ್ರೆ ಇವತ್ತು ಎರಡು ರಾಷ್ಟ್ರೀಯ ಪಕ್ಷಗಳ ವಿರುದ್ಧ ಇಲ್ಲದಂತ ಅಷ್ಟೊಂದು ಹೇಳಲ್ಲ. ಆದರೆ ಇವತ್ತು ನನ್ನ ಪರವಾಗಿ ಜನ ಇದ್ದಾರೆ. ಇವತ್ತು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ವಿರುದ್ಧ ಮಲ್ಕಾರಿ ಬಂಡಾಯ ನಿಂತಿದ್ದಾರೆ. ನಾನು ಬಂಡಾಯ ನಿಂತಿಲ್ಲ, ನನ್ನ ಕ್ಷೇತ್ರದ ಜನನ ಬಂಡಾಯ ನಿಂತು ನಾನು ನಿಲ್ಸ್ಯಾರ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಎಲ್ಲರೂ ಕೂಡ ತಾಯಂದಿರಿಗೆ ಮತ್ತು ಯುವಕರಿಗೆಲ್ಲರೂ ಕೂಡ ನಾನು ಮನವಿ ಮಾಡ್ತೀನಿ, ಈ ಭಾಗದಲ್ಲಿರುವಂಥ ಜ್ವಲಂತ ಸಮಸ್ಯೆಗಳನ್ನು ನಾವು ಇವತ್ತು ಸಾಕಷ್ಟು ಪಟ್ಟಿ ಮಾಡಿ ಜನನೇ ಕೊಟ್ಟಿದ್ದಾರೆ, ಅವನ್ನೇ ನಾನು ಮ್ಯಾನಿಫೆಸ್ಟೋ ಆಗಿ ಬಿಡುಗಡೆ ಮಾಡಿದ್ದೀನಿ. ಪಕ್ಷೇತರ ಅಭ್ಯರ್ಥಿ ಒಂದು ಪ್ರಣಾಳಿಕೆ ಕೊಡೋದು ಇದೇ ಫಸ್ಟ್ ಟೈಮ್. ಪ್ರಣಾಳಿಕೆ ರಾಷ್ಟ್ರೀಯ ಪಕ್ಷಗಳು ಕೊಡ್ತಾರೆ, ಆದರೆ ನಾನು ಪ್ರಣಾಳಿಕೆ ಕೊಡ್ತಾ ಇದ್ದೀನಿ ಅಂತಂದರೆ ನನಗೂ ಮತ್ತು ಈ ಕ್ಷೇತ್ರದ ಜನರಿಗೂ ಅಂತ ಒಂದು ಕಮಿಟ್ಮೆಂಟು, ಬದ್ಧತೆ, ಕಂಬೈನ್. ಹೀಗಾಗಿ ಇಲ್ಲಿ ಜ್ವಲಂತ ಸಮಸ್ಯೆಗಳ ಬಗ್ಗೆ ನಾನು ಪಟ್ಟಿ ಮಾಡಿ ಕೊಟ್ಟಿದ್ದೀನಿ. ನಾನು ಶಾಸಕನಾದರೆ ಈ ಭಾಗದ ಏನೇ ಜ್ವಲಂತ ಸಮಸ್ಯೆಗಳದಾವಲ್ಲ ಅವನ್ನೆಲ್ಲನೂ ಕೂಡ ಬಗೆಹರಿಸೋದಕ್ಕೆ ನಾನು ಪ್ರಯತ್ನ ಮಾಡೋದು ಅಷ್ಟೇ ಅಲ್ಲ, ಅವನು ಜರೂರಾಗಿ ನಿಮ್ಮೆಲ್ಲರ ಧ್ವನಿಯಾಗಿ ವಿಧಾನಸೌಧದಲ್ಲಿ ನಾನು ಧ್ವನಿ ಎತ್ತೇನೆ, ಅವುಗಳನ್ನು ಕಾರ್ಯರೂಪಕ್ಕೆ ತಂದೆ ಇರ್ತೀನಿ ಅನ್ನುವಂತಹ ಹುಮ್ಮಸ್ಸು, ಛಲ ಮತ್ತು ಆತ್ಮವಿಶ್ವಾಸ, ಅಷ್ಟೊಂದು ಜಾಣ್ಮೆ ನನ್ನಲ್ಲಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ನನ್ನ ತಾಯಿಯ ಸಮ್ಮುಖದಲ್ಲಿ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ತಾವೆಲ್ಲರೂ ಕೂಡ ನನಗೆ ಆಶೀರ್ವಾದ ಮಾಡಬೇಕು. ಈ ಒಂದು ದುಷ್ಟ ರಾಷ್ಟ್ರೀಯ ಪಕ್ಷಗಳ ವಿರುದ್ಧ ತಾವೆಲ್ಲರೂ ಕೂಡ ಒಂದು ವಿರೋಧಿ ಮನೋಭಾವ ಏನಿದೆ ಅದನ್ನು ನೀವು ಒಂದು ಬಟನನ್ನು ಒತ್ತುವ ಮೂಲಕ, ಯಾಕೆಂದರೆ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ ಭಾಳ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಾಳ ದೊಡ್ಡದಂಥದ್ದು. ಯಾಕೆಂದರೆ ನಿಮಗೆಲ್ಲ ಗೊತ್ತಿರಲಿ, ಇವತ್ತು ದೊಡ್ಡ ಕೋಟ್ಯಾಂತರ ರೂಪಾಯಿ ಬೆಂಚು ಆಡಿ ರೇಂಜಿನವ್ರ ಕಾಲದಲ್ಲಿ ಬರೋರಿಗೂ ಕೂಡ ಒಂದೇ ಓಟ್ ಹಾಕೋಕ್ಕೆ ಅವಕಾಶ ಐತಿ. ಇವತ್ತು ಕಷ್ಟ ಕಡೆ ವ್ಯಕ್ತಿ ಬಡವರಿಗೂ ಕೂಡ ಒಂದೇ ಓಟ್ ಹಾಕೋಕ್ಕೆ ಅವಕಾಶ ಐತಿ. ಇದು ಯಾರಿಂದ ಸಾಧ್ಯ ಆಗ್ತಂದ್ರೆ ಅಂಬೇಡ್ಕರ್ನಿಂದ ಸಾಧ್ಯ ಆಗ್ತದೆ. ಅದನ್ನು ನಾವು ಪ್ರಮುಖರಾಗಿ ಮಾಡಬೇಕು. ಅಂದಾಗ ಮಾತ್ರ ಇಲ್ಲಿಯ ಜ್ವಲಂತ ಸಮಸ್ಯೆಗಳಿಗೆ ನಿಮ್ಮ ಮನೆ ಮಗ ನಾನು ಬಡತನ ಹಾಸಿ ಹತ್ಕೊಂಡು ಬೆಳೆದಿದ್ದ. ಎಲ್ಲರೂ ಕೂಡ ಪುಸ್ತಕದಲ್ಲಿ ಓದಿ ಬಂದು ಬಡತನ ಹೆಂಗಿರ್ತ ಅಂತ ಹೇಳ್ಬೋದು, ಆದರೆ ನಾನು ಬಡತನ ಹಾಸಿ ಹತ್ಕೊಂಡು ಬೆಳೆದೇನೆ. ಹೀಗಾಗಿ ಸುಮ್ಮನೆ ಭರವಸೆ ಕೊಡುವಂಥದ್ದು ಏನಿಲ್ಲ. ನಿಮ್ಮ ಕಷ್ಟಗಳಿಗೆ ನಾನು ಬೆಲ್ಲನವಾಗಿ ನಿಲ್ತೇನೆ. ಏನು ಅದಾದ ನಂತರ ಯಾರಿಗೂ ಕೂಡ ಮನೆ ಕೊಡ್ತಾ ಇಲ್ಲ, ಸಾಕಷ್ಟು ಮನೆ ಇಲ್ದವ್ರು ಅದಾರ. ಯಾಕಂದ್ರೆ ಅಣ್ಣ ಮಕ್ಕಳು ಈಗ ಆಧುನಿಕತೆ ಭರಾಟೆ ಒಳಗೆ ಮಕ್ಕಳು ಎಲ್ಲ ಡಿವೈಡ್ ಆಗ್ತಾ ಹೋಗ್ತಾ ಇದ್ದಾರೆ. 2-3 ಮಂದಿ ಮಕ್ಕಳು ಇದ್ರಂದ್ರೆ ಮದುವೆ ಆದ್ಮೇಲೆ ಅವ್ರು ಡಿವೈಡ್ ಆಗ್ತಾರೆ. ಆದರೆ ಅವ್ರಿಗೆ ಮನೆಗಳಿಲ್ಲ ಪಾಪ. ಎಲ್ಲೋ ಬಾಡಿಗೆ ಮನೆ ಮಾಡ್ಕೊಳಕ್ಕೆ 5,000 ರೂಪಾಯಿ ಇಲ್ಲ. ಯಾಕಂದ್ರೆ ವ್ಯಾಪಾರ ಇರೋದಿಲ್ಲ, ಉದ್ಯೋಗ ಇರೋದಿಲ್ಲ. ಅವ್ರಿಗೆ ಮನೆ ಕೊಡಬೇಕು, ಸೂರು ಕೊಡಬೇಕು, ಉದ್ಯೋಗ ಕೊಡಬೇಕು, ಮಕ್ಕಳಿಗೆ ಶಿಕ್ಷಣ ಕೊಡಬೇಕು, ಮೆರಿಟ್ ಸ್ಟೂಡೆಂಟಿಗೆ ಫ್ರೀಯಾಗಿ ಹಾಸ್ಟೆಲ್ ಕೊಡಿಸ್ಬೇಕು, ಲ್ಯಾಪ್ಟಾಪ್ ಕೊಡಿಸ್ಬೇಕು. ಇಂಥವೆಲ್ಲ ಸಾಕಷ್ಟು ಯೋಜನೆಗಳನ್ನು ನಾನು ಹಾಕ್ಕೊಂಡೇನೆ. ಹೀಗಾಗಿ ನನಗೆ ಆಶೀರ್ವಾದ ಮಾಡಿದರೆ ನಿಮ್ಮೆಲ್ಲ ಸೇವೆ ಮಾಡೋದಕ್ಕೆ ನನಗೆ ಅನುಕೂಲ ಆಗ್ತದೆ. ನನ್ನ ಐಡಿಯಾಲಜಿಗಳು ಭಾಳ ಕ್ಲಿಯರ್ ಅದಾವೆ. ಯಾಕಂದ್ರೆ ನಾನು ಮ್ಯಾನಿಫೆಸ್ಟೋನ ರಾಷ್ಟ್ರೀಯ ಪಕ್ಷಗಳು ಮ್ಯಾನಿಫೆಸ್ಟೋ ಮಾಡ್ಬೇಕಂದ್ರೆ ಅವ್ರ ಹೈಕಮಾಂಡ್ಗಳಿಗೆ ಕೇಳ್ಕೊಂಡು ಬಂದು ಮಾಡಬೇಕು. ಇಲ್ಲಿ ಗಂಗಾ ಒಂದೇನೋ ಹೇಳಾಕತ್ತೇಳ ಇದನ್ನು ಕೊಡಲೇಬೇಡ್ರಿ ಅಂತ ಅವ್ರ ನಾಯಕರಿಗೆ ಹೋಗಿ ಕೇಳ್ಬೇಕು ಅವ್ರು. ಆದ್ರೆ ನಾ ಹಂಗೆಲ್ಲ ಗಂಗಾ ಹೇಳಿದ್ದೀನಿ ಇಲ್ಲೇ ನಾ ಕೊಡ್ತೇನೆ ಅಂತ ಹೇಳಕ್ಕೆ ತಾಕತ್ತೈತಿ. ಅದ ನಾನು ಸ್ವತಂತ್ರವಾಗಿ ನಿಂತಿದ್ದು ಸಾಕಂತೇಳಿ ನನಗೆ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಿ ಅನ್ನೋ ಮಾತನ್ನು ಹೇಳಿ ನನ್ನ ಮಾತು. ನೆಹರು ನಗರದ ಸಮಸ್ತ ಜನತೆ ಬಸವರಾಜ್ ಮಲ್ಕಾರಿ ಅವರಿಗೆ ಬೆಂಬಲ ನೀಡಿದರು.